ಈ ಹಿಂದೆ ಭ್ರಷ್ಟಾಚಾರ ನಡೆಯುತ್ತಿರುವುದನ್ನು ಮನಗಂಡು ಉದ್ಯೋಗ ಖಾತ್ರಿ ಯೋಜನೆಯನ್ನ ಪಾರದರ್ಶಕವಾಗಿ ನಡೆಸಬೇಕೆನ್ನುವ ಉದ್ದೇಶದಿಂದ ಯೋಜನೆಗೆ ಹೊಸ ರೂಪವನ್ನು ನೀಡಲಾಗಿದೆ. ಇದರಲ್ಲಿ ಭ್ರಷ್ಟಾಚಾರ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಕಾಂಗ್ರೆಸ್ ವಿಬಿಜಿ ರಾಮ್ಜಿ ಯೋಜನೆಯ ಬಗ್ಗೆ ಅಪಪ್ರಚಾರ ಮಾಡುತ್ತಿದೆ ಎಂದು ಮಾಜಿ ಸಚಿವ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಅವರು ಬಿಜೆಪಿ ಸುಳ್ಯ ಮಂಡಲದ ವತಿಯಿಂದ ಭ್ರಷ್ಟಾಚಾರ ಮುಕ್ತ ಆಡಳಿತಕ್ಕಾಗಿ ಮತ್ತು ಜನಜಾಗೃತಿಗಾಗಿ ಹೊಸಮಠದಿಂದ ಕಡಬದವರೆಗೆ ನಡೆದ ಬೃಹತ್ ಪಾದಯಾತ್ರೆಯ ಸಭಾ ಕಾರ್ಯಕ್ರಮದಲ್ಲಿ ಪ್ರಮುಖ ಭಾಷಣಕಾರರಾಗಿ ಮಾತನಾಡಿದರು. ಯುಪಿಎ ಒಕ್ಕೂಟದ ಪಶ್ಚಿಮ ಬಂಗಾಳ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 22,500 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದೆ. ಮಾತ್ರವಲ್ಲದೆ ಈ ಯೋಜನೆಯ ಹೆಸರನ್ನ ಕರ್ಮಶ್ರೀ ಎಂದು ಹೆಸರು ಬದಲಾಯಿಸಿದ ಪ್ರಥಮ ಸರ್ಕಾರ ಈಗ ಗಾಂಧಿ ಹೆಸರಿಡಬೇಕು ಎಂದು ಹೇಳುತ್ತಿದೆ. ಯೋಜನೆಯಿಂದ ದುಡಿಯುವವರಿಗೆ ಅನ್ಯಾಯವಾಗಿಲ್ಲ. ಭ್ರಷ್ಟಾಚಾರ ಮಾಡುವವರಿಗೆ, ಕೇಂದ್ರ ಸರ್ಕಾರದ ಹಣವನ್ನು ನುಂಗುವವರಿಗೆ ಕಡಿವಾಣ ಹಾಕಲಾಗಿದೆ. ಯೋಜನೆಗೆ ತಿದ್ದುಪಡಿ ತಂದಿರುವುದರಿಂದ ರಾಜ್ಯ ಸರ್ಕಾರ 40% ಹಣ ಹಾಕಬೇಕು. ಇದರಿಂದ ತಪ್ಪಿಸಿಕೊಳ್ಳಲು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸಲು ಕಾಂಗ್ರೆಸ್ ಬೀದಿ ಬೀದಿಗಳಲ್ಲಿ ಸುಳ್ಳಿನ ಮೆರವಣಿಗೆ ಮಾಡುತ್ತಿದೆ ಎಂದು ಆರೋಪಿಸಿದರು. ನಾವು ಉದ್ಯೋಗ ಖಾತ್ರಿಯನ್ನು ಕೊಡ್ತಾ ಇದ್ದೇವೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ. ಬಿಜೆಪಿಯವರನ್ನು ರದ್ದು ಮಾಡಿದ್ದಾರೆ, ಅದರಿಂದ ಬಡವರಿಗೆ ವಂಚನೆ ಆಗಿದೆ ಎನ್ನುವುದು ಒಂದು ವಾದ. ವಾಸ್ತವಿಕವಾದ ಸತ್ಯವನ್ನ ಇಡೀ ಸಮಾಜ ಅರಿತುಕೊಳ್ಳಬೇಕು ಮತ್ತು ನಾವೆಲ್ಲ ಬಿಜೆಪಿ ಕಾರ್ಯಕರ್ತರು ಹೇಳುವಂತಿದ್ದು, ಯಾವ ಕಾರಣಕ್ಕೂ ಕೂಡ ಉದ್ಯೋಗ ಖಾತ್ರಿ ರದ್ದಾಗಿಲ್ಲ. ಅದರ ಬದಲಾಗಿ ಮತ್ತಷ್ಟು ಉದ್ಯೋಗವನ್ನು ಹೆಚ್ಚಿಕೊಳ್ಳಲಿಕ್ಕೆ ಬೇಕಾದಂತಹ ಯೋಜನೆಯನ್ನ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ. 100 ದಿವಸಗಳ ಕೆಲಸ ಇತ್ತು ಉದ್ಯೋಗ ಖಾತ್ರಿಯಲ್ಲಿ. ಈಗ ಹೇಳ್ತಾ ಇರುವುದು 125 ದಿವಸ ಕೆಲಸವನ್ನು ನರೇಂದ್ರ ಮೋದಿ ಅವರ ಸರ್ಕಾರ ಘೋಷಿಸಿ ಬಿಟ್ಟಿದೆ, ಕಾಯ್ದೆ ಮಾಡಿದೆ. ತಲೆಯಲ್ಲಿ ಮೆದುಳು ಅನ್ನುವಂಥ ಸಾಮಗ್ರಿ ಇದ್ದವರಿಗೆ, ಶಬ್ದ ಕಠೋರ ಆಯ್ತಾ, ತಲೆಯಲ್ಲಿ ಮೆದುಳು ಅನ್ನುವಂಥ ಸಾಮಗ್ರಿ ಇದ್ದವರಿಗೆ 100 ಹೆಚ್ಚು 125 ಹೆಚ್ಚು ಅನ್ನೋದು ಅರ್ಥ ಆಗುತ್ತೆ. ಇದು ಕಾಯ್ದೆ, ಇದು ಕಾನೂನು. ಹಾಗಾಗಿ 125 ದಿವಸ ತಂದಿರುವಂಥ ಕಾನೂನನ್ನ ರದ್ದು ಮಾಡಿದ್ದೀರಿ ಅಂತ ಹೇಳಿ ಸತ್ಯಕ್ಕೆ ದೂರವಾದ ಮಾತುಗಳನ್ನು ಹೇಳ್ತಾ ಆ ಸುಳ್ಳನ್ನೇ ಸತ್ಯ ಅಂತೇಳಿ ಮಾಡಲಿಕ್ಕೆ ಹೊರಟಿರುವಂಥ ಕಾಂಗ್ರೆಸ್ಸಿನ ಅಪಪ್ರಚಾರಕ್ಕೆ ಕಡಿವಾಣವನ್ನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ನಾವೆಲ್ಲ ಹಾಕಬೇಕಾದಂತ ಅನಿವಾರ್ಯತೆ ಇದೆ. ಶಾಸಕಿ ಭಾಗೀರಥಿ ಮುರಳಿ ಅವರು ಮಾತನಾಡಿ, ಕಾಂಗ್ರೆಸ್ ಅಮಾಯಕ ಜನರಿಗೆ ತಪ್ಪು ಸಂದೇಶ ನೀಡುತ್ತಿದೆ. ಸುಳ್ಳು ಹೇಳಿ ಮತ ಗಿಟ್ಟಿಸಬಹುದು ಎಂದು ಆಲೋಚನೆ ಮಾಡುತ್ತಿದೆ. ಹಿಂದೆ 100 ದಿನ ಇದ್ದ ಕೆಲಸವನ್ನ 125 ದಿನಕ್ಕೆ ಏರಿಸಲಾಗಿದೆ. 175 ರೂಪಾಯಿ ಸಂಬಳವನ್ನ 375 ರೂಪಾಯಿಗೆ ಮಾಡಿದ್ದಾರೆ. ಈ ಯೋಜನೆಯ ಹೆಸರನ್ನ ಈ ಹಿಂದೆ ಕೂಡ ಬದಲಾವಣೆ ಮಾಡಿದ್ದಾರೆ. ಗ್ರಾಮಕ್ಕೆ ಜೀವ ತುಂಬುವ ಶಕ್ತಿಯನ್ನ ನೀಡುವ ಯೋಜನೆ ಎನ್ನುವ ಅರ್ಥವನ್ನ ಕೊಡುವ ಮುಖಾಂತರ ವಿಬಿಜಿ ರಾಮ್ಜಿ ಹೆಸರನ್ನು ಇಡಲಾಗಿದೆ. ಗಾಂಧೀಜಿ ಕಂಡ ರಾಮರಾಜ್ಯದ ಕನಸನ್ನ ನನಸು ಮಾಡಲು ಕಾಂಗ್ರೆಸ್ನಿಂದ ಸಾಧ್ಯವಾಗಿಲ್ಲ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ, ಬಿಜೆಪಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ಪ್ರಭಾರಿ ಪ್ರಸನ್ನಕುಮಾರ್ ಮಾರ್ತಾ, ಬಿಜೆಪಿ ಸುಳ್ಯ ಮಂಡಲಾಧ್ಯಕ್ಷ ವೆಂಕಟ್ ಒಳಲಂಪಿ, ಮುಖಂಡರಾದ ರಾಕೇಶ್ ರೈ ಕೆಡಿಂಚೆ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಹರೀಶ್ ಕಂಚಿಪಿಲಿ, ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಕೃಷ್ಣ ಶೆಟ್ಟಿ ಕಡಪ, ಬಿಜೆಪಿ ಸುಳ್ಯ ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರದೀಪ್ ರೈ ಮನವಳಿಕೆ, ಪ್ರಧಾನ ಕಾರ್ಯದರ್ಶಿ ವಿನಯ್ ಕಂದಡ್ಕ ಮೊದಲಾದವರು ಪಾಲ್ಗೊಂಡಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ.